ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಂಡೇ ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಎಲ್ಲ ಮುಗಿದಿದೆ ಮನೆ ಫುಲ್ಲು. ಇಲ್ಲಿ ನೋಡಿ, ಸೂಫಿಗೆ ಸ್ಪೆಕ್ಸ್ ಕೊಡ್ಸೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ. ಎಲ್ಲ ಕೆಲಸ ಮುಗಿದಿದೆ, ನೀಟಾಗಿ ಮಾಡ್ಕೊಂಡಿದ್ದೀವಿ. ಏನೂ ಇಲ್ಲ, ಬಂದು ಆರಾಮಾಗೆ ಊಟ ಮಾಡಿ ನೆಮ್ಮದಿಯಿಂದ ಕೂರ್ಬೋದಷ್ಟೇ. ಇವಳು ರೆಡಿ ಆಗ್ತಾಯಿದ್ದಾಳೆ. ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ. ಅವಳಿಗೆ ಪಾಯಿಂಟು ಜಾಸ್ತಿ ಆಗಿದೆ ಅಂತೆ, ಅದಕ್ಕೋಸ್ಕರ ಇವಾಗ ಹೋಗಿ ಕೊಡಿಸ್ಕೊ ಬಂದುಬಿಡೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ, ನಾನು ರೆಡಿಯಾಗಿದ್ದೀನಿ. ಇವಾಗ ರೆಡಿಯಾಗಿ ಇವಾಗ ಆಲ್ರೆಡಿ ಹೊರಟಿದ್ದೀವಿ. ಎಷ್ಟೊತ್ತಿಗೆ ಹೋಗ್ತೀವಿ ಸುಖಿ ಅಲ್ಲಿಗೆ? ಇವಳು ಇನ್ನೂ ರೆಡಿ ಆಗ್ತಾನೇ ಇದ್ದಾಳೆ. ನಂದು ಅಲೆ ಆಯಿತು ನೋಡಿರಿ, ರೆಡಿ ಆಗ್ತಾ ಇದ್ದಾಳೆ. ಆಯ್ತು, ಇವಾಗ ಹೊರಟ್ವಿ ಅಲೆ. ನೋಡೋಣ, ಅಲ್ಲೋಗಿ ಆಸ್ಪತ್ರೆಯಲ್ಲಿ ತೋರಿಸ್ತೀನಿ ಯಾವ ಪಾಯಿಂಟ್ ಸಿಕ್ಕೈತೆ. ಜಾಸ್ತಿ ಆಗಿದೆ ಅಂತೆ ಪಾಯಿಂಟು. ಫೋರು ಯಾವುದು -4 ಬಂದೈತಂತೆ ಪಾಯಿಂಟು. ಹೋದ ಸಲ ಕೊಡಿಸಿರೋ ಪಾಯಿಂಟು 3 ಪಾಯಿಂಟ್ ಇತ್ತು. ಅದು ಎಷ್ಟಾಗಿದೆ ಇವಾಗ? 1 ಪಾಯಿಂಟ್ ಜಾಸ್ತಿ ಆಗಿದೆ. ಮತ್ತೆ ನೋಡೋಣ, ಕಡಿಮೆ ಆಗಲಿ ಪಾಯಿಂಟು. ಸರಿ, ಆಯ್ತು, ಇವಾಗ ಹೊರಡ್ತಾ ಇದ್ದೀವಿ. ಬಾ ಸುಫಿಯಾ, ಬೇಗ ನೋಡಿರಿ. ರೆಡಿಯಾಗಿ ಬೀಗ ಆಗ್ತಾಯಿದ್ದಾಳೆ. ಬೆಕ್ಕಿನ ರೂಮಿಂದ ಬೀಗ ಆಗ್ತಾಯಿದ್ದಾಳೆ. ಬೆಕ್ಕಿಗೆಲ್ಲ ಹೊರಗಡೆ ಬಿಡಲ್ಲ. ನೋಡೋಣ. ಇವಾಗ ಆಸ್ಪತ್ರೆ ರೋಡಿಗೆ ಹೋಗ್ತಾ ಇದ್ದೀವಿ. ಸೂಫಿಯಾ ಬೆಲ್ಲ ನಗಾಡ್ತಾ ಇದ್ದಾಳೆ. ಖುಷಿ ಅವಳಿಗೆ, ಏನೋ ಒಂಥರ. ಮತ್ತೆ ರೌಂಡ್ ಕನ್ನಡ ಸಿಗುತ್ತಲ್ಲ ಅದಕ್ಕೆ. ಹಾಂ, ಕನ್ನಡ ಸಿಗುತ್ತಲ್ಲ ಅದಕ್ಕೆ ರೌಂಡಾ? ಆಸ್ಪತ್ರೆ ನಮ್ಮ ಕಡೆ ಎತ್ತರ ಇದೆ. ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸ್ತೀವಿ. ಬಂದಿದ್ದೀವಿ. ಹೋದ ಸಲ ಇಲ್ಲೇ ತೊಗೊಂಡಿರೋದು. ಹೋದ ಸಲ ಸ್ಕೂಲಲ್ಲಿ ಇಲ್ಲೇ ಬರ್ಕೊಟ್ಟಿದ್ರು ಅಂತ ಇಲ್ಲೇ ಬಂದಿದ್ವಿ. ಈ ಸಲನೂ ನೋಡೋಣ, ಇಲ್ಲೇ ತೋರಿಸೋಣ. ಅವಳಿಗೆ ಇಷ್ಟ ಆಗಲಿಲ್ಲ ಅಂದರೆ ಬೇರೆ ಕಡೆ ತೋರಿಸ್ತೀನಿ. ಆಸ್ಪತ್ರೆ ತೋರಿಸಿ. ನೋಡಿ, ನಮ್ಮ ಗೌರ್ಮೆಂಟ್ ಆಸ್ಪತ್ರೆ ಭದ್ರಾವತಿದು. ಬಿಸಿಲಲ್ಲ, ನೀಟಾಗಿ ಕಾಣ್ತಾ ಇಲ್ಲ ಅಷ್ಟೇ. ನೋಡಿ, ನಮ್ಮಮ್ಮ ಚೀಟಿ ತಗೊಳಕ್ಕೆ ಹೋಗ್ತಿದೆ. ನೋಡಿದ್ರೆ ಚೀಟಿ ಮಾಡಿಸ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಜನ, ಲೈನ್ ಅಂತೂ ಲೈನ್. ಬರ್ಸ್ಕೊಂಡಿದ್ದೀವಿ, ಎಲ್ಲ ತೋರಿಸ್ಕೊಂಡಾಗಿದೆ. ಫ್ರೈಡೇ ಬನ್ನಿರಿ ಅಂತ ಹೇಳಿದ್ದಾರೆ. ಪಾಯಿಂಟ್ ಎಲ್ಲ ಜಾಸ್ತಿ ಆಗಿದೆ ಅಂತೆ, ಅದಕ್ಕೋಸ್ಕರ ಫ್ರೈಡೇ ಬನ್ನಿರಿ ಅಂತ ಹೇಳಿದ್ದಾರೆ. ಇವಾಗ ಸೀದಾ ಮನೆಗೆ ಹೋಗೋಣ. ಮನೆಗೆ ಮತ್ತೆ ವಿಡಿಯೋ. ಇವಾಗ ಮತ್ತೆ ಹಾಸ್ಪಿಟ್ಲಿಗೆ ಆಗ್ತಿದ್ದೀವಿ. ನಾವು ಅಮ್ಮಗೆ ಏನೋ ತೋರಿಸ್ಬೇಕಂತೆ. ಏನೂ ಇಲ್ಲ, ಕಿಡ್ನಿಲಿ ಸ್ಟೋನ್ ಆಗ್ಬಿಟ್ಟೈತೆ. ಅದನ್ನು ತೋರಿಸ್ಕೊಳ್ಳೋಣ ಅಂತ ಸುಮಾರು ಡಾಕ್ಟರ್ ತೋರಿಸ್ತೀನಿ. ಯಾಕೋ ಕಡಿಮೆನೇ ಆಗ್ತಿಲ್ಲ. ಅದಕ್ಕೆ ನೋಡೋಣ. ಇಲ್ಲಿ ನಮಗೆ ಅಶ್ವತ್ಥನಾರಾಯಣ ಡಾಕ್ಟರ್ ಹತ್ರ ತೋರಿಸ್ತೀನಿ. ಅದು ತುಂಬ ಚೆನ್ನಾಗಿ ನೋಡ್ತಾರೆ. ಫಿಸಿಷಿಯನ್ನು ಈ ಕಡೆ ಬರ್ತಾರೆ, ಫಿಸಿಷಿಯನ್ ಬೇರೆ. ಅದಕ್ಕೆ ಅದು ತೋರಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಬೈಟ್ನಾ ನೀವು ಕೂಡ್ತಾ ಇಲ್ಲ. ಇವಾಗಿನ್ನೂ ಮನೆಗೆ ಬಂದ್ವಿ. ಸೂಫಿಯಾ ಇದನ್ನು ಮಾಡ್ಕೊತಾ ಇದ್ದಾಳೆ. ತಿಂಡಿ ತಿಂದಿರಲಿಲ್ಲ ಬೆಳಗ್ಗೆ ಅವಳು. ಸೂಫಿಯಾ ತಿಂಡಿ ತಿಂದಿದ್ದಾ? ಕಾಫಿ ಮಾಡೋಕ್ಕೆ ಹೇಳಿದ್ದೀನಿ ನಾನು. ನನಗಂತೂ ಭಾಳ ತಲೆನೋವು ಆಗ್ತಿತ್ತು. ಬಿಸಿಲು ಅಂದರೆ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲೈತೆ. ಸೂಫಿಯಾ ತಿಂಡಿ ಮಾಡ್ಕೊಂಡು ತಿಂಡಿ ದೋಸೆ ಹಾಕ್ಕೊತಾ ಇದ್ದಾಳೆ. ನಾನು ಕಾಫಿ ಮಾಡ್ತಾಯಿದ್ದೆ. ಸಕ್ಕರೆ ಸಾಕು, ಜಾಸ್ತಿ ಹಾಕ್ಬೇಡ. ಆಸ್ಪತ್ರೆಯಲ್ಲಂತೂ ತಲೆನೋವು ತುಂಬ ರಶ್ಶು ಅಂದರೆ ರಶ್ಶು, ಮತ್ತು ಸಿಕ್ಕಾಪಟ್ಟೆ ರಶ್ ಈ ಸಲ. ಇವತ್ತಂತೂ ಅದು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿದ್ವಿ ಅಂದರೆ ಅವಳಿಗೆ ಬರ್ಕೊಟ್ಟಿದ್ದೆ ಅಲ್ಲಿಗಪ್ಪ. ನಾನು ಬೇರೆ ಕಡೆ ತೋರಿಸ್ತೀನಿ ಅಂದೆ, ಬೇಡ ಅಲ್ಲಿಗೆ ಬರ್ಕೊಟ್ಟಿದ್ದೀವಿ ಅಂತ ಹೇಳಿ ಅಲ್ಲಿಗೆ ಹೋದ್ವಿ. ಹೋದ ಸಲ ನಾನು ಸ್ಟಾರ್ಟಿಂಗಲ್ಲೂ ಅಲ್ಲೇ ತೊಗೊಂಡಿರೋದು. ನೋಡಿರಿ ದೋಸೆ ಹೆಂಗಾಗ್ತಾಳೆ ಅಂತ ಸೂಫಿಯಾ. ನನಗೆ ಹಾಕಕ್ಕೆ ಬರಲ್ಲ. ನೋಡಿರಿ ಎಷ್ಟು ಚೆನ್ನಾಗಿ ಆಗ್ತಾಳೆ. ಹಿಂಗೆ ಹೇಳೋದು ನಮ್ಮ ಹತ್ರ ಸುಮ್ಮನೆ ನಾಟಕ. ಎಲ್ಲಿ ಮಾಡಿಸ್ಬಿಡ್ತೀವೋ ಫುಲ್ ಅವಳ ಕೈಯಲ್ಲೇ ಅಂತ. ನೋಡಿರಿ ಎಷ್ಟು ಚೆನ್ನಾಗಿ ಆಗ್ತಾಳೆ. ನನಗೆ ಹಾಕೋಕ್ಕೆ ಬರಲ್ಲ ಅಂತಾಳೆ. ಮತ್ತೆ ಕಾಫಿ ರೆಡಿ ಆಗ್ತೈತೆ. ಕಾಫಿ ಕುಡ್ದು ಅವಳು ತಿಂಡಿ ತಿನ್ನಲಿ, ಸ್ವಲ್ಪ ಹೊತ್ತು ಮಲ್ಕೊಬಿಡ್ತೀನಿ ಆರಾಮಾಗಿ. ಮತ್ತೆ ಹೋಗಬೇಕು. ನಾನು ಹೆಸ್ರು ಬರ್ಸಿ ಬಂದಿದ್ದೀನಿ ಆಸ್ಪತ್ರೆಯಲ್ಲಿ. ಅವರು ನೀವು ತುಂಬ ಜನ ಇದ್ದಾರೆ ಮೇಡಮ್, ಇವಾಗ ಬೇಡ, ಒಂದು 4 ಗಂಟೆ ಹಂಗೆ ಬನ್ನಿರಿ, ಅಷ್ಟೊತ್ತರೆಗೂ ಕೂರಬೇಕಲ್ಲ ನೀವು ಅಂತ ಅಂದರು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಸರಿ 4 ಗಂಟೆಗೆ ಬರ್ತೀನಿ ಅಂತ ಹೇಳಿ, ಒಂದು 6 ಗಂಟೆವರೆಗೆ ಇರ್ತಾರಂತೆ ಡಾಕ್ಟ್ರು. 4 ಗಂಟೆಗೆ ಬರ್ತೀನಿ ಅಂತ ಬಂದೆ. ಬಿಸಿಲಿಗಂತೂ ಸಾಕಾಗ್ಬಿಟ್ಟೈತೆ ಬಿಡ್ರಿ ನನಗೊಂದು. ಬಿಸಿಲು ಅಂದರೆ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಮೊದಲ
ನೋಡಿ ಯಾವ ಥರ ಹೋಗಿ ಯಾವ ಥರ ಆಗಿ ಬಂದಿದ್ದೀವಿ. ತಲೆ ಎಲ್ಲ ಕೆದ್ರಕೊಬಿಡ್ತು. ಸ್ನಾನ ಮಾಡ್ಕೊಂಡು ಹಂಗೆ ಒಂದೇ ಉಸಿರಿಗೆ ಓಡೋಗಿರೋದು ಇವತ್ತು. ಮಲ್ಕೊಳ್ತೀನಿ ಇವಾಗ ಒಂದು ಸ್ವಲ್ಪ ಹೊತ್ತು.